Okay, dear students, today we have to know that reactions in solution. Before going to the reaction in solution, what do you mean by solution? Solution ಅಂದ್ರೆ ಏನು? Salt plus solvent. Salt plus solvent. It is also called solute. Solute plus solvent is called solution. It's called what? Solution. ಇದಕ್ಕೆ ಏನಂತ ಕರಿತೀವಿ? ಸೊಲ್ಯೂಷನ್ ಅಂತ ಕರಿತೀವಿ. ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಈಸ್ ಈಕ್ವಲ್ ಟು ಸೊಲ್ಯೂಷನ್. ಹಾಗಾದರೆ ಸೊಲ್ಯೂಟ್ ಅಂದರೆ ನಾನು ಇಲ್ಲಿ ಸಾಲ್ಟ್ ಅಂತ ತಗೋತೀನಿ, ಸಾಲ್ವೆಂಟ್ ಅಂದರೆ ವಾಟರ್ ಅಂತ ತೆಗೆದುಕೊಳ್ತೀನಿ. ಆದರೆ ಸಾಲ್ಟ್ ಸೊಲ್ಯೂಷನ್ ಅಂದರೆ ಏನ್ರಿ? ಸಾಲ್ಟ್ ಸೊಲ್ಯೂಷನ್. ಸಾಲ್ಟ್ ಇದೇನಾಗುತ್ತೆ? ಸಾಲ್ಟ್ ಸೊಲ್ಯೂಷನ್ ಆಗುತ್ತೆ. ಹಾಗಾದರೆ ಇದರಲ್ಲಿ ಜಾಸ್ತಿ ಕ್ವಾಂಟಿಟಿ ಯಾವುದಿದೆ, ಯಾವುದು ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅದಂದರೆ ಸೊಲ್ಯೂಷನ್ ಏನಾಗಿದೆ, ಸಾಲ್ವೆಂಟ್ ಏನಾಗಿದೆ? ಜಾಸ್ತಿ ಪ್ರಮಾಣದಲ್ಲಿದೆ. ಸೊಲ್ಯೂಟ್ ಏನಾಗಿದೆ? ಕಡಿಮೆ ಪ್ರಮಾಣದಲ್ಲಿದೆ. 2 ಗ್ರಾಮ್ ಆಫ್ ಸೊಲ್ಯೂಟ್, 2 ಗ್ರಾಮ್ ಆಫ್ NaCl dissolve in 50 ml of water. 50 ml of water, it gives salt solution. It gives NaCl, sodium chloride, salt solution. It gives sodium chloride salt solution. See here, solvent it is in the major quantity and solute it is in minor quantity. It is very less and it is very large. It is very less and it is very large in that quantity. For example, ಇನ್ನೊಂದು ಎಕ್ಸಾಂಪಲ್ ಅಂತ ತೆಗೆದುಕೊಂಡ ಶುಗರ್ ಇನ್ ಮಿಲ್ಕ್. ಶುಗರನ್ನು ನಾವು ಏನು ಮಾಡ್ತಾ ಇದ್ದೀವಿ? ಶುಗರು ಕಡಿಮೆ ತೆಗೆದುಕೊಳ್ತಾ ಇದ್ದೀವಿ, ಮಿಲ್ಕನ್ನು ಜಾಸ್ತಿ ತೆಗೆದುಕೊಳ್ತಾ ಇದ್ದೀವಿ. ಈ ಎರಡೂ ಮಿಕ್ಸ್ ಮಾಡಿದ್ರೆ ಏನು? ಶುಗರ್ ಇನ್ ಮಿಲ್ಕ್ ಸೊಲ್ಯೂಷನ್ ಕಂಟೈನಿಂಗ್ ಶುಗರ್. ಓಕೆ, ಈ ಥರ ನಮಗೆ ಏನು ಸಿಗ್ತಾ ಇದೆ? ಸೊಲ್ಯೂಷನ್ ಸಿಗ್ತಾ ಇದೆ. ಹಾಗಾದರೆ ಓನ್ಲಿ ಎರಡು ಕಂಪೌಂಡ್ಸ್ಗಳು, ಎರಡು ಸಬ್ಸ್ಟೆನ್ಸ್ಗಳು ಸೊಲ್ಯೂಷನ್ಸ್ನಲ್ಲಿ ಇದ್ದರೆ ಇದನ್ನು ನಾವು ಏನಂತ ಕರಿತೀವಿ? ಬೈನರಿ ಸೊಲ್ಯೂಷನ್ ಅಂತ ಕರಿತೀವಿ. ದ ಸೊಲ್ಯೂಷನ್ ವಿಚ್ ಕಂಟೈನಿಂಗ್ ಓನ್ಲಿ 2 ಕಾಂಪೋನೆಂಟ್ಸ್ ಇನ್ ಇಟ್ ಈಸ್ ಕಾಲ್ಡ್ ಬೈನರಿ ಸೊಲ್ಯೂಷನ್. ಬೈನರಿ ಸೊಲ್ಯೂಷನ್ ಅಂದರೆ ಏನು? ಸೊಲ್ಯೂಷನ್ ವಿಚ್ ಕಂಟೈನಿಂಗ್ ಓನ್ಲಿ 2 ಕಾಂಪೋನೆಂಟ್ಸ್. ಬೈನರಿ ಸೊಲ್ಯೂಷನ್. ಸೊಲ್ಯೂಷನ್ ಕಂಟೈನಿಂಗ್ 2 components. Solution containing 2 components, it is called binary solution. Solution containing 3 components, it is called ternary solution. And solution containing 4 components, it is called quaternary solution. Solution containing 2 components, it is called binary solution. Solution containing 3 components, it is called tertiary components or ternary compounds. Solution containing 4 components, it is called quaternary solution. Like that, solutions are classified on the basis of the components in the solution. Here, the solvent which is having the capacity to dissolve the solute. Solute ಅನ್ನು ಯಾವುದು? ಸಾಲ್ವೆಂಟು. The substance in solution, the substance which is having the component which have a capacity to dissolve the another substance, it is called solute. It is called solvent. ಯಾವ ವಸ್ತು ಕರಗಿಸಿಕೊಳ್ಳಲು ಸಾಧ್ಯವಿದೆಯೋ, ಸಾಮರ್ಥ್ಯವನ್ನು ಹೊಂದಿದೆಯೋ ಅದಕ್ಕೆ ನಾವೇನಂತ ಕರಿತೀವಿ? ದ್ರಾವಕ ಅಂತ ಕರಿತೀವಿ. ಹಾಗಾದರೆ ದ ಸಬ್ಸ್ಟೆನ್ಸ್ ವಿಚ್ ಇಸ್ ರೆಡಿ ಟು ಡಿಸಾಲ್ವ್, ಯಾವ ವಸ್ತು ಕರಗಲು ಇಚ್ಛೆ ಪಡ್ತಿರ್ತದೆಯೋ ಅಂಥ ವಸ್ತುಗಳನ್ನ ಏನಂತ ಕರಿತೀವಿ? ಸೊಲ್ಯೂಟ್ ಅಂತ ಕರಿತೀವಿ. ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್. ಇದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಕಾನ್ಸಂಟ್ರೇಷನ್ ಟರ್ಮ್ನಲ್ಲಿ ಹೇಳ್ತಾ ಇದ್ದೀವಿ. ಹಾಗಾದರೆ ಯಾವ ಥರ ಕಾನ್ಸಂಟ್ರೇಷನ್? ಇಟ್ ಈಸ್ ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ಸೊಲ್ಯೂಷನ್. ಇಟ್ ಈಸ್ ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ಸೊಲ್ಯೂಷನ್, ಇಟ್ ಈಸ್ ಕಾಲ್ಡ್ ಕಾನ್ಸಂಟ್ರೇಷನ್. ಹಾಗಾದರೆ ಬರೋಣ, ರಿಯಾಕ್ಷನ್ಸ್ ಏನಾಗುತ್ತೆ ಸೊಲ್ಯೂಷನ್ಸ್ನಲ್ಲಿ? ಸೊಲ್ಯೂಷನ್ ಅಂದರೆ ಏನಂತ ಗೊತ್ತಾಯ್ತು ನಮಗೆ? ಏನು ಸೊಲ್ಯೂಷನ್ ಅಂದರೆ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಇಟ್ ಈಸ್ ಈಕ್ವಲ್ ಟು ಸೊಲ್ಯೂಷನ್. ಹಾಗಾದ್ರೆ ಏನು? ಸೊಲ್ಯೂಟ್ ಕಡಿಮೆ ಪ್ರಮಾಣದಲ್ಲಿರುತ್ತೆ, ಇಟ್ ಈಸ್ ವೆರಿ ಲೆಸ್ ಇನ್ ಕ್ವಾಂಟಿಟಿ, ಆ್ಯಂಡ್ ಸಾಲ್ವೆಂಟ್ ಇಟ್ ಈಸ್ ವೆರಿ ಮೋರ್ ಇನ್ ಕ್ವಾಂಟಿಟಿ. ದೇ ಕಂಬೈನ್ ಟು ಫಾರ್ಮ್ ಅ ಬೈನರಿ ಸೊಲ್ಯೂಷನ್.
Okay, the solvent which is ready to dissolve the things, the substance which is ready to dissolve in solvent, that is called solute. The mixture of solute and solvent, it is called solution. Okay, ಈ ಥರ ಏನಾಗ್ತಾ ಇದೆ, ನಮಗೆ ಸೊಲ್ಯೂಷನ್ ಸಿಗ್ತಾ ಇದೆ. ಸೊಲ್ಯೂಷನ್ಸನ್ನು ನಾವು ಏನು ಮಾಡ್ತಾ ಇದ್ದೀವಿ, ರಿಯಾಕ್ಷನ್ ರೂಪದಲ್ಲಿ ಬಳಸ್ತಾ ಇದ್ದೀವಿ. ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇನ್ ಸೊಲ್ಯೂಷನ್, amount of substance in solution is expressed in terms of concentration. Concentration of solution, amount of substance ನಾವು ಏನು ಮಾಡ್ತಾ ಇದ್ದೀವಿ, ಕಾನ್ಸಂಟ್ರೇಷನ್ ಟರ್ಮ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಈಸ್ ಗಿವನ್ ಇನ್ ಎನಿ ಒನ್ ಆಫ್ ದ ಫಾಲೋವಿಂಗ್ ವೇಸ್. ನೋಡಿ, ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನನ್ನು ನಾವು ಇನ್ನೂ ಭಾಳಷ್ಟು ಇವೆ ನಮ್ಮ ಸಿಲೆಬಸ್ನಲ್ಲಿ. ಎಷ್ಟಿದೆ, 4 ಇದೆ, ಅದಕ್ಕೆ 4 ಹೇಳ್ತಾ ಇದ್ದೀನಿ. ಒನ್ ಈಸ್ mass percent or weight percent, another one is mole fraction, another one is molarity, and fourth one is molality. ನೋಡಿ, ಇಲ್ಲಿ 4 ಕಾನ್ಸಂಟ್ರೇಷನ್ ಟರ್ಮ್ಸ್ಗಳಿವೆ. ಒಂದು ಮಾಸ್ ಪರ್ಸೆಂಟೇಜು, ಮೋಲ್ ಫ್ರಾಕ್ಷನ್ನು, ಮೊಲಾರಿಟಿ, ಹೀಗೆ 4 ಯೂನಿಟ್ಸ್ ಮೀನ್ಸ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಇದೆ. ಮಾಸ್ ಪರ್ಸೆಂಟೇಜನ್ನು ವಾಲ್ಯೂಮ್ ಬೈ ವಾಲ್ಯೂಮ್ದಿಂದ ಮಾಡ್ತಾರೆ, ಎಕ್ಸ್ಪ್ರೆಸ್ ಮಾಡ್ತಾರೆ. ಮೋಲ್ ಫ್ರಾಕ್ಷನ್ನ ಎಕ್ಸ್ ಅಕ್ಷರದಿಂದ, ಎಕ್ಸ್ ವಾರ್ಡ್ದಿಂದ ರೀಪ್ರೆಸೆಂಟ್ ಮಾಡ್ತಾರೆ. ಮೊಲಾರಿಟಿನ ಕ್ಯಾಪಿಟಲ್ ಎಮ್, ಮೊಲಾಲಿಟಿನ ಸ್ಮಾಲ್ ಎಮ್ದಿಂದ ಏನು ಮಾಡ್ತೀವಿ ನಾವು ಇಲ್ಲಿ ರೀಪ್ರೆಸೆಂಟ್ ಮಾಡಲಾಗುತ್ತೆ. ಓಕೆ, ಮಾಸ್ ಪರ್ಸೆಂಟ್ ಆಫ್ ಸೊಲ್ಯೂಷನ್, ದಿಟ್ ಈಸ್ ಮಾಸ್ ಪರ್ಸೆಂಟ್ ಈಸ್ used to calculate by the formula mass percent of the substance in solution is equal to mass of substance into 100 divided by mass of the substance plus mass of the solvent. Here we take example of this and we are getting to know what is the correct formula for this. See what concept of the formula in this concept. There is 4 gram of sodium chloride was dissolved in 46 gram of water. 4 gram means it is a mass of the substance. 46 gram of water means it is the mass of the solvent. It is what? Mass of the solvent. Then have to calculate the formula is mass of the substance, the formula is mass of substance into 100 divided by mass of substance into mass of solvent. Then what is the mass of substance here? Mass of the substance is 4 gram into 100 divided by, what is the mass of substance? 4. What is the mass of that? What is the mass of water? 46 means 400 divided by 4 plus 46, it is a 50. 5 8 is a 40, isn't it? Means this is the mass percent. This is the mass percent of that sodium chloride in the solutions. Similarly we can calculate 8 gram of potassium chloride salt was dissolved in 96 grams of solvent, means 96 gram of water. Then calculate the what? Mass percent of calculate the mass percent of substance. Calculate the mass percent of substance in the solution. Similarly, that is sodium chloride, we are using the potassium chloride here 4 gram, here 8 gram, here 46 gram, here 96 gram. All things are same, but values are
different. We have to calculate it. This is for your homework. This is for your what? Homework. You have to calculate this for in your home. Okay, mole fraction, that is the next concentration term, that is a mole concept. Mole fraction, that is it is the ratio of moles of particular component. It is the ratio of moles of particular component to the total number of moles in solution. On solution alli iruvanta particular moles of component to the total number of moles in solutions. It is called mole fraction. That is the formula is mole fraction of A. See, if number of moles of A moles of substance A means Na moles of substance A is dissolved in Nb moles of substance B. See one example. Take an example of take 5 liter milk. Take 5 liter milk, add 10 sugar cubes, 10 cubes of sugar, very little pieces, 10 cubes, like this sugar is there, sugar cubes are there, very small sugar cubes are there. Take 10 sugar cubes and add to the 5 liters of or 10 liter milk, 5 liter milk, and taste it. Is it gives sweet? No, but it having 10 sugar cubes. It is very fraction in milk. The sugar is very fraction in this milk. Or take 5 liter milk and add a pinch of, very pinch, this is like that very pinch of cube, means sugar cubes are added to milk, and taste it. Taste the milk. If the milk is get sweet? No, because the sugar cubes are very less in quantity. That less quantity is known as a fraction. That's why the number of moles of component A, it is dissolved in the component of B. That component of A divided by component of A and component of B, we are getting what? Number of moles of that substance. It may be a solute or it may be a solvent. Like that we have to calculate. ನೋಡಿ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಮೋಲ್ ಫ್ರಾಕ್ಷನ್ ಅಂದರೆ ಒಂದು ವಸ್ತುವಿನಲ್ಲಿರುವಂಥ ವೆರಿ ಫ್ರಾಕ್ಷನ್ ಆಫ್ ಮೋಲನ್ನು ನಾವೇನು ಮಾಡ್ತಾ ಇದ್ದೀವಿ, ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ವಸ್ತುವಿನಲ್ಲಿ ಅನ್ನೋದಕ್ಕಿಂತನೂ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಅಂದರೆ ಸೊಲ್ಯೂಷನನ್ನು ಹೇಳ್ತಾ ಇದ್ದೇವೆ. ಸೊಲ್ಯೂಷನ್ನಲ್ಲಿ ವೆರಿ ಲೆಸ್ ಕ್ವಾಂಟಿಟಿ ಆಫ್ ಸೊಲ್ಯೂಟ್ ಇಸ್ ಡಿಸಾಲ್ವ್ ಆಗಿದ್ರೆ ಆ ಲೆಸ್ ಕ್ವಾಂಟಿಟಿ ಆಫ್ ಸೊಲ್ಯೂಟನ್ನು ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ, ಇಲ್ಲಿ ಹುಡುಕ್ತಾ ಇದ್ದೀವಿ. ಅದನ್ನು ಯಾವ ಥರ ಹುಡುಕ್ಬೇಕಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ಎ solution is equal to number of moles of solute, number of moles of A divided by number of moles of B plus number of moles of A ಮತ್ತು B ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಮಿಕ್ಸ್ ಮಾಡಿ ಸೊಲ್ಯೂಷನ್, ಇದಕ್ಕೆ ಏನಂತ ಕರಿತೀವಿ, ಸೊಲ್ಯೂಷನ್ ಅಂತ ಕರಿತೀವಿ. ಆದರೆ ನಮಗೆ ಯಾವ್ದು ಬೇಕಲ್ಲ, ಸೊಲ್ಯೂಷನ್ ಅಥವಾ ಸಾಲ್ವೆಂಟ್, ಅದರದ್ದು ಮೋಲ್ ಫ್ರಾಕ್ಷನ್ ಅನ್ನು ನಾವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೆ ಕ್ಯಾಲ್ಕುಲೇಟ್ ಮಾಡಲು ಏನು ಮಾಡ್ತಾ ಇದ್ದೀವಿ ನಾವೆಂದರೆ ದಿಸ್ ಫಾರ್ಮುಲಾ ವಿ ಆರ್ ಯೂಸಿಂಗ್. ಈ ಫಾರ್ಮುಲಾ ನಾವೇನು ಮಾಡ್ತಾ ಇದ್ದೀವಿ, ಯೂಸ್ ಮಾಡ್ತಾ ಇದ್ದೀವಿ. ಹಾಗಾದರೆ ನಂಬರ್ ಆಫ್ ಮೋಲ್ಸ್ ಕೊಟ್ಟಂಥ ವಸ್ತುಗಳನ್ನು ಮೋಲ್ಸ್ನಲ್ಲಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಾವು ನೋಡೋಣ. ಈಗ NaCl ಏನು ಮಾಡ್ತಾ ಇದ್ದೀನಿ, 230 ಗ್ರಾಮ್ ಆಫ್ NaCl, 230 ಗ್ರಾಮ್ ಆಫ್ NaCl ಈಸ್ ಡಿಸಾಲ್ವ್ಡ್ ಇನ್ 18 ಗ್ರಾಮ್ 180 ಗ್ರಾಮ್ ಆಫ್ ವಾಟರ್. Or 1800 gram of water. See here 230 gram of NaCl is dissolved in 1800 gram of water. ಈಗ ನಮಗೆ ಏನು ಕೊಟ್ಟಿದೆ, ಗ್ರಾಮ್ನಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾವೇನು ಮಾಡ್ತಾ ಇದ್ದೀವಿ, ಇದನ್ನು ಮೋಲ್ಸ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ NaCl, ಓಕೆ, ಇದನ್ನು ಸರಿಯಾಗಿ ಬರಿತಾ ಹೋಗ್ತೀನಿ ನಾನಿಲ್ಲಿ ಯಾವ ಥರ ಮೋಲ್ಸ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಓಕೆ,
ಸಿಂಪ್ಲಿ ನಾನು ಎಕ್ಸಾಂಪಲ್ ತಗೋತಾ ಇದ್ದೀನಿ ಇಲ್ಲಿ ಏನು 230 ಗ್ರಾಮ್ ಆಫ್ NaCl 230 gram of NaCl is dissolved in 1800 gram of water ಈ ಥರ ಇದೆ. ಇದನ್ನು ನಾವೇನು ಮಾಡಬೇಕು, ಮೋಲ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ಥರ? NaCl ಮೋಲಾರ್ ಮಾಸ್ ಆಫ್ NaCl ಎಷ್ಟಿದೆ? Na 23 ಇದೆ, Cl ಎಷ್ಟಿದೆ? 35.5 ಇದೆ. ಅದರ ಜೊತೆಗೇನೆ ಕ್ಲೋರಿನ್ದು ವಾಟರ್ ನೋಡೋಣ ನಾವೀಗ. ವಾಟರ್ದು ಹೈಡ್ರೋಜನ್, 2 ಹೈಡ್ರೋಜನ್, ಅದರ ಅಟಮಿಕ್ ಮಾಸ್ಗಳು 1 ಪ್ಲಸ್ ಆಕ್ಸಿಜನ್ ಈಸ್ 1 ಇಂಟು 16 ಇಸ್ ಈಕ್ವಲ್ ಟು ಎಷ್ಟು? 18. ಇದು 58.5. ಇದು 58.5 ಆಗುತ್ತೆ, ಇದು 18 ಆಗುತ್ತೆ. ಹಾಗಾದರೆ ನಾವು ಯಾವ ಥರ ನಾವು ಇದನ್ನ ಮೋಲ್ಸ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇದಕ್ಕೆ ಒಂದು ಫಾರ್ಮುಲಾ ಇದೆ. ಏನಂತ? Na ಆ್ಯಂಡ್ NB. ನಾನು ಇದನ್ನು ಏನಂತ ತೆಗೆದುಕೊಳ್ತಾ ಇದ್ದೀನಿ ಅಂದರೆ NB ಅಂತ ತೆಗೆದುಕೊಳ್ತಾ ಇದ್ದೀನಿ. NB ಇದನ್ನು ನಾನು ಏನಂತ ತೆಗೆದುಕೊಳ್ತಾ ಇದ್ದೀನಿ? Na ಅಂತ ತೆಗೆದುಕೊಳ್ತಾ ಇದ್ದೀನಿ. ಇದನ್ನು Na ಅಂತ ತೆಗೆದುಕೊಳ್ತಾ ಇದ್ದೀನಿ, ಇದನ್ನು NB ಅಂತ ತೆಗೆದುಕೊಳ್ತಾ ಇದ್ದೀನಿ. Na ಫಾರ್ಮುಲಾ ಏನಾಗುತ್ತೆ ಅಂದರೆ WA ಡಿವೈಡೆಡ್ ಬೈ MA. MA ಅನ್ನೋದೇನದು? ಮೋಲಾರ್ ಮಾಸ್. ಈಗ ಏನು ಕಂಡುಹಿಡಿತಾ ಇದ್ದೀವಿಲ್ಲ, ಇದು ಮೋಲಾರ್ ಮಾಸ್. WA ಅಂದರೆ ಅವರು ಕೊಟ್ಟಂಥ ವೇಟ್. ಇದೇ ರೀತಿನೇ ನಾವು ಏನು ಮಾಡ್ಬೋದು? WB ಡಿವೈಡೆಡ್ ಬೈ MB ಮೋಲಾರ್ ಮಾಸ್ ಆಫ್ ಸಲ್ಯೂಟ್. ಇದನ್ನು ನಾನು ಸಾಲ್ವೆಂಟ್ ಅಂತ ಹೇಳ್ತಿದ್ದೀನಿ, ತೆಗೆದುಕೊಳ್ತಾ ಇದ್ದೀನಿ. ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ? ಸಲ್ಯೂಟ್ ಅಂತ ತೆಗೆದುಕೊಳ್ತಾ ಇದ್ದೀನಿ. ಇದು ಏನಂತ ಕರಿತೀನಿ? MB ಅಂತ ಕರಿತೀನಿ. ಹಾಗಾದರೆ ಈ ಫಾರ್ಮುಲಾದಲ್ಲಿ ಈ ವ್ಯಾಲ್ಯೂಸನ್ನು ಹಾಕೋಣ, ಏನಾಗುತ್ತೆ ಅಂತ ನೋಡೋಣ. ಓಕೆ, ಫಾರ್ Na ನಾನು Na ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. Na is equal to what? WB. Na is equal to WA ಎಷ್ಟಿದೆ? ಆಕ್ಸಿಜನ್ದು ವಾಟರ್ದು 1800 ಇದೆ. ಅದರ ಮೋಲಾರ್ ಮಾಸ್ ಎಷ್ಟಿದೆ? 18 ಇದೆ. ಹಾಗಾದರೆ ಎಷ್ಟಾಗುತ್ತೆ? 8 1 100 ಆಗುತ್ತೆ. ಇದೇನು? ಮೋಲಾರ್ ಮಾಸ್ ಆಫ್ ವಾಟರ್. ಅದೇ ರೀತಿ ಮೋಲ್ ವ್ಯಾಲ್ಯೂ ಆಫ್ ವಾಟರ್ ಇಷ್ಟಾಗುತ್ತೆ. ಅದೇ ರೀತಿ ನಾನು ಏನು ಮಾಡ್ತಾ ಇದ್ದೀನಿ? NaCl ತೆಗೆದುಕೊಳ್ತಾ ಇದ್ದೀನಿ. NaCl ಎಷ್ಟಿದೆ? 230 ಗ್ರಾಮ್ ಇದೆ. ಮೋಲಾರ್ ಮಾಸ್ ಎಷ್ಟಿದೆ? ಮೋಲಾರ್ ಮಾಸ್ ಎಷ್ಟಿದೆ? 58.5 ಇದೆ. ಇದನ್ನು ಡಿವೈಡ್ ಮಾಡಿದರೆ ನಮಗೇನಾಗುತ್ತೆ? ಒಂದು ವ್ಯಾಲ್ಯೂ ಸಿಗುತ್ತೆ. ಈ ಬಂದಂಥ ವ್ಯಾಲ್ಯೂ ಏನಾಗುತ್ತೆ? NB ಅಂತ ಆಗುತ್ತೆ. ಇಲ್ಲಿ ಬಂದಂಥ ವ್ಯಾಲ್ಯೂ ಏನಾಗುತ್ತೆ? Na ಅಂತ ಆಗುತ್ತೆ. ಈ ಥರ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಮೋಲ್ ವ್ಯಾಲ್ಯೂಸನ್ನು ಕನ್ವರ್ಟ್ ಮಾಡ್ತಾ ಇದ್ದೀವಿ. ನೆನಪಿಟ್ಕೊಳ್ಳಿ, ಮೋಲ್ ವ್ಯಾಲ್ಯೂಸನ್ನು ಈ ಥರ ನಾವು ಏನು ಮಾಡ್ತಾ ಇದ್ದೀವಿ? ಕನ್ವರ್ಟ್ ಮಾಡ್ತಾ ಇದ್ದೀವಿ. ಅದನ್ನು ನಾವೇನು XA ಮತ್ತು XB ಫಾರ್ XA ಫಾರ್ ಸಾಲ್ವೆಂಟ್, XB ಫಾರ್ ಸಲ್ಯೂಟ್. ನಾನಿಲ್ಲಿ ಏನು ತೆಗೆದುಕೊಂಡಿದ್ದೀನಿ? ಸಲ್ಯೂಟನ್ನು ತೆಗೆದುಕೊಳ್ತಾ ಇದ್ದೀನಿ. ಓಕೆ, ಹಾಗಾದರೆ ಕೆಲವು ಎಕ್ಸಾಂಪಲ್ಸನ್ನು ಬಿಡಿಸೋಣ. ನಿಮಗೆ ಏನಾಗುತ್ತೆ? ಇದರ ಬಗ್ಗೆ ಕ್ಲಿಯರ್ ಮಾಹಿತಿ ಸಿಗತ್ತೆ. ಓಕೆ, ನಾವೀಗ ಏನು ಮಾಡೋಣ? ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋಣ. ಆ ಎಕ್ಸಾಂಪಲ್ನಲ್ಲಿ ಏನಿದೆ? 0.100 mole of NaCl is dissolved in 100 gram of pure water. What is the mole fraction of NaCl ಅಂತ ಕೇಳಿದ್ದಾರೆ. they are already given that what ಸೊಲ್ಯೂಷನ್ ಅಂತ ಬರೆದುಕೊಳ್ಳಿ, ಪರಿಹಾರ ಅಂತ. number of moles of NaCl ಎಷ್ಟಿದೆ? 0.100 ಅಂತ ಇದೆ. ಅದೇ ರೀತಿ ನಾವೇನು ನೋಡ್ತಾ ಇದ್ದೀವಿ? ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ನಂಬರ್ ಆಫ್ ಮೋಲ್ಸ್ ಸಿಕ್ಕಿದೆ ಇದು ನಮಗೆ. ಅದೇ ರೀತಿ ನಾವೇನು ಮಾಡ್ತಾ ಇದ್ದೀವಿ? ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್, ಮೋಲ್ ಆಫ್ ವಾಟರ್ ಅಂದರೆ H2O. ಎಷ್ಟಾಗಿದೆ H2O? ಇಲ್ಲಿ ಕೇಳಿ, ಅದು 100 ಗ್ರಾಮ್ ಇದೆ. ಓಕೆ, 100 ಗ್ರಾಮ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಎಷ್ಟಿದೆ? 18 ಅಂತ ಇದೆ. 100 ಡಿವೈಡೆಡ್ ಬೈ 18, 100
divided by 18. You're getting 5.55 5.55 ಅಂತ ಸಿಗುತ್ತೆ. ಇದೇನಿದು ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್. NA ಎಷ್ಟಿದೆ? NA ಅಂದರೆ ಸಾಲ್ವೆಂಟ್ ಅಂತ ಹೇಳ್ತಾ ಇದ್ದೀನಿ. ಎಷ್ಟಿದೆ ಅದು? 5.55 ಇದೆ. NB ಎಷ್ಟಿದೆ ಅಂದರೆ ಇದು ವಾಟರ್ಗೆ ಸಂಬಂಧಪಟ್ಟಿದ್ದು. ನಾನು ಏನ ಯಾವಾಗಲೂ ವಾಟರ್ ಅಂತ ತೆಗೆದುಕೊಳ್ತಾ ಇದ್ದೀನಿ, ಸಾಲ್ವೆಂಟ್ ಅಂತ. BNI ಅಂತ ತೆಗೆದುಕೊಳ್ತಾ ಇದ್ದೀನಿ, ಸಲ್ಯೂಟ್ ಅಂತ ತೆಗೆದುಕೊಳ್ತಾ ಇದ್ದೀನಿ. NaCl ಎಷ್ಟಿದೆ? 0.100 ಅಂತ ಇದೆ. ಇದನ್ನು ನಾನು ಏನಂತ ತೆಗೆದುಕೊಳ್ತಾ ಇದ್ದೀನಿ? NaCl ಅಂತ ತೆಗೆದುಕೊಳ್ತಾ ಇದ್ದೀನಿ. ಹಾಗಾದರೆ ನಾವೇನು ನೋಡಬೇಕೀಗ? ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಇದನ್ನು ನೋಡೋಣ. ಇಲ್ಲಿ ಫಾರ್ಮುಲಾ ಏನು ಬರುತ್ತೆ? NB ಡಿವೈಡೆಡ್ ಬೈ NA ಪ್ಲಸ್ NB ಬರಿಬೋದಾ? NA ಅಂದ್ರೇನು? ಸಲ್ಯೂಟ್ ಅಂದರೆ ಯಾವುದು ಕಡಿಮೆ ಪ್ರಮಾಣದಲ್ಲಿರುತ್ತೆ ಅದು. NA plus NB is NA plus NB is both together called solution ಅಂತ ಹೇಳ್ತೀವಿ. ಇಲ್ಲಿ ಏನಿದೆ? 0.100 ಅಂತ ಇದೆ. ಅದೇ ರೀತಿ NA ಎಷ್ಟಿದೆ? NA ಹೇಳಿ, NA ಎಷ್ಟಿದೆ? 5.55 ಅಂತ ಇದೆ, ಪ್ಲಸ್ 0.100 ಅಂತ ಇದೆ. ಹಾಗಾದರೆ 5.55 ಪ್ಲಸ್ 0.100 ಎಷ್ಟಾಗುತ್ತೆ? 5.100 ಡಿವೈಡೆಡ್ ಬೈ 5.65 ಅಂತ ಆಗುತ್ತೆ. 5.65 ಅಂತ ಆಗುತ್ತೆ. ಇದನ್ನು ನಾವು ಏನು ಹೇಳ್ಬೋದು ಅಂದರೆ 0.100 ಡಿವೈಡೆಡ್ ಬೈ 5.65 ಅಂತ ಆಗುತ್ತೆ. ಎಷ್ಟಾಗುತ್ತೆ? ಇಲ್ಲಿ ಆನ್ಸರ್ ಏನು ಬರುತ್ತೆ ಅಂದರೆ NaCl ಮೋಲ್ ಫ್ರ್ಯಾಕ್ಷನ್ ಆಫ್ NaCl ಮೋಲ್ ಫ್ರ್ಯಾಕ್ಷನ್ NB ಅಂದರೆ ಏನು? ನಾನು NaCl ಅಂತ ಇದೆ. ಮೋಲ್ ಫ್ರ್ಯಾಕ್ಷನ್ ಆಫ್ NaCl ಈಸ್ ಎಷ್ಟಾಗುತ್ತೆ? 0.01769 ಅಂತ ಆಗುತ್ತೆ. ಈ ಥರನಾಗಿ ಏನು ಮಾಡ್ಬೋದು ಅಂದರೆ ನಾವು ಇದನ್ನು ಬಿಡಿಸ್ಬೋದು. ಈ ಥರನಾಗಿ ನಾವೇನು ಮಾಡ್ಬೋದು? ಇದನ್ನು ಸಾಲ್ವ್ ಮಾಡ್ಬೋದು. ಓಕೆ, ಓಕೆ. ಇಲ್ಲಿ ನಾವೇನು ಮಾಡೋಣ? ಸೆಕೆಂಡ್ ಪ್ರಾಬ್ಲಮನ್ನು ತೆಗೆದುಕೊಳ್ಳೋಣ. ಇದರಲ್ಲಿ ಏನಿದೆ? ಎ ಸೊಲ್ಯೂಷನ್ ಈಸ್ ಪ್ರಿಪೇರ್ಡ್ ಬೈ ಮಿಕ್ಸಿಂಗ್ 25 ಗ್ರಾಮ್ ಆಫ್ ವಾಟರ್ ಆ್ಯಂಡ್ 25 ಗ್ರಾಮ್ ಆಫ್ ಮಿಥನಾಲ್. ಮಿಥನಾಲ್ ಫಾರ್ಮುಲಾ ಕೊಟ್ಟಿದ್ದಾರೆ ಏನು? C2H5OH ಅಂತ. ಡಿಟರ್ಮೈನ್ ದ ಈಚ್ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಬ್ಸ್ಟೆನ್ಸ್. ಏನಂದರೆ 25 ಗ್ರಾಮ್ ಆಫ್ ವಾಟರ್ ಮತ್ತು 25 ಗ್ರಾಮ್ ಆಫ್ ಮಿಥನಾಲ್ ಎರಡು ಥರದ್ದು ಏನು ಮಾಡಬೇಕಾಗಿದೆ? ಇಲ್ಲಿ ಮೋಲ್ ಫ್ರ್ಯಾಕ್ಷನ್ಸನ್ನು ಕಂಡು ಹಿಡ್ಕೋಬೇಕಾಗಿದೆ. ಅದಕ್ಕಿಂತ ಮೊದಲು ಏನು ಮಾಡೋಣ? ನಾವು ಮೋಲಾರ್ ಮಾಸ್ ಆಫ್ ವಾಟರ್ ಆ್ಯಂಡ್ ಮಿಥನಾಲನ್ನು ಕಂಡು ಹಿಡ್ಕೊಳ್ಳೋಣ. ಸೊಲ್ಯೂಷನ್ ಅಂತ ಬರೆಯೋಣ. ಇಲ್ಲಿ ಸೊಲ್ಯೂಷನ್ ಮೋಲಾರ್ ಮಾಸ್ ಆಫ್ ವಾಟರ್ ಎಷ್ಟಿದೆ? H2O ಮೋಲಾರ್ ಮಾಸ್ 2 ಪ್ಲಸ್ 16 ಈಸ್ ಈಕ್ವಲ್ ಟು 18 ಅಂತ ಇದೆ. 2 ಅಂದರೆ ಹೈಡ್ರೋಜನ್ 1 ಇದೆ, ಇಲ್ಲಿ 2 ಇದೆ. ಮೋಲಾರ್ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್ ಇಸ್ 1, ಇಲ್ಲಿ 2 ಇದೆ. ಹಾಗಾಗಿ 2 ಅಂತ ಬರೀತಾ ಇದ್ದೀನಿ. 1 ಆಕ್ಸಿಜನ್ ಅಟಾಮಿಕ್ ಮಾಸ್ 16 ಇದೆ. ಅದೇ ರೀತಿ ನಾನು ಏನು ಮಾಡ್ತಾ ಇದ್ದೀನಿ? 18 ಅಂತ ಬರೆದೆ. C3C ಹಿಯರ್ 2 ಕಾರ್ಬನ್ಗಳು, 1 ಹೈಡ್ರೋಜನು, 6 ಹೈಡ್ರೋಜನ್ಗಳು, 1 ಆಕ್ಸಿಜನ್ ಇದೆ. C2H6O ಅಂತ ಇದೆ. C2 ಅಂದರೆ ಕಾರ್ಬನ್ 2, ಹಾಗೆಯೇ 12 ಗ್ರಾಮ್, ಅಟಾಮಿಕ್ ಮಾಸ್ 12. ಹೈಡ್ರೋಜನ್ಗಳು 6 ಇದೆ, ಅಟಾಮಿಕ್ ಮಾಸ್ 1 ಇದೆ, ಹಾಗೆಯೇ ಆಕ್ಸಿಜನ್ 1 ಇದೆ. ಈ ರೀತಿ ನಾವೇನು ಮಾಡ್ತಾ ಇದ್ದೀವಿ? ಇದರ ಮೋಲಾರ್ ಮಾಸನ್ನು ಕಂಡು ಹಿಡಿತಾ ಇದ್ದೀವಿ. ಮೋಲಾರ್ ಮಾಸ್ ಎಷ್ಟಾಗುತ್ತೆ? 12 ಇಂಟು 2 24 ಪ್ಲಸ್ 6 24 ಪ್ಲಸ್ 6 30 46 ಅಂತ ಆಗುತ್ತೆ. ಇದರ ಮೋಲಾರ್ ಮಾಸ್ ಎಷ್ಟಾಗುತ್ತೆ? 46 ಅಂತ ಆಗುತ್ತೆ. ಹಾಗಾದರೆ ಇಲ್ಲಿ ನೋಡಿ, 2 ಕಾರ್ಬನ್ನು, ಅದರ ಮೋಲಾರ್ ಮಾಸ್ 12, 6 ಹೈಡ್ರೋಜನ್ಗಳು, ಅದರ ಅಟಾಮಿಕ್ ಮಾಸ್ 1, ಹಾಗೆಯೇ 1 ಆಕ್ಸಿಜನ್ನು, ಅದರ ಅಟಾಮಿಕ್ ಮಾಸ್ 16. ಟೋಟಲ್ ಆಗಿ ಮಿಕ್ಸ್ ಮಾಡಿದ್ರೆ 24 ಪ್ಲಸ್ 6 ಪ್ಲಸ್ 16 ಎಷ್ಟಾಗುತ್ತೆ? 46 ಅಂತ ಆಗುತ್ತೆ. ಹಾಗಾದರೆ ನಾವು ಇಲ್ಲಿ ಏನು ಮಾಡಬೇಕಾಗಿದೆ ಅಂದರೆ ಮೊದಲು ಮೋಲ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಮೋಲ್ಸ್ ಆಫ್ ವಾಟರ್ ಆ್ಯಂಡ್ ಮೋಲ್ಸ್ ಆಫ್ ಇಥನಾಲನ್ನು ಕ್ಯಾಲ್ಕುಲೇಟ್ ಮಾಡೋಣ.
ಇದನ್ನು ನಾನು ಏನಂತ ಕರಿತೀನಿ, Na ಅಂತ ಕರಿತೀನಿ. ವಾಟರ್ನ ಏನು ಕರಿತೀನಿ, Na ಅಂತ ಕರಿತೀನಿ. Na ಅದಕ್ಕಿಂತಲೂ ಮೊದಲು Na ಅಂದರೆ ಫಾರ್ಮುಲಾನ ಬರಿತೀನಿ, WA ಡಿವೈಡೆಡ್ ಬೈ ME. ಓಕೆ, ಇದು MA ಆಗಿರುತ್ತೆ. MA ಆಗಿರುತ್ತೆ. ಇಲ್ಲಿ WA ಎಷ್ಟಿದೆ, 25 ಗ್ರಾಮ್ ಇದೆ. ಹಾಗೆಯೇ MA ಎಷ್ಟಿದೆ, 18 ಅಂತ ಇದೆ. ಅದೇ ರೀತಿ ಇದೇನಾಗಿದೆ ಫಾರ್ NB, ಇದನ್ನು ನಾನು ಏನಂತ ಕರಿತೀನಿ, NB ಅಂತ ಕರಿತೀನಿ. ಇಲ್ಲಿ ಏನಾಗಿದೆ 25 ಗ್ರಾಮ್ ಆಫ್. ಓಕೆ, ಈ ಥರ ಬರೆಯೋಣ. ಮೊದಲು ಫಾರ್ಮುಲಾ ಬರೆಯೋಣ. ಇಲ್ಲಿ WB ಡಿವೈಡೆಡ್ ಬೈ MB ಅಂತ ಆಗುತ್ತೆ. MB ಅಂದರೆ ಸೊಲ್ಯೂಟ್ ಅಂತ ನಾನು ಹೇಳ್ತೀನಿ. ಇಲ್ಲಿ MB ಅಂದರೆ ಏನಾಗುತ್ತೆ, ಸೊಲ್ಯೂಟ್ ಅಂತ ಆಗುತ್ತೆ. ಇಲ್ಲಿ 25 ಗ್ರಾಮ್ ಆಫ್ ಡಿವೈಡೆಡ್ ಬೈ ಹೌ ಮಚ್, 46 ಅಂತ ಆಗುತ್ತೆ. ಹಾಗಾದರೆ ಎರಡೂ ನಾವೇನು ಮಾಡೋಣ, ಎರಡನ್ನು ಡಿವೈಡ್ ಮಾಡಲಾಗಿ ಎಷ್ಟಾಗುತ್ತೆ ನೋಡೋಣ. ಮೊದಲಿಗೂ 25 ಡಿವೈಡೆಡ್ ಬೈ 18 ಎಷ್ಟಾಗುತ್ತೆ, ಇಲ್ಲಿ 1.33 ಅಂತ ಆಗುತ್ತೆ. NA ಏನಾಗುತ್ತೆ, NA ವ್ಯಾಲ್ಯೂ ಏನಾಗುತ್ತೆ 1.33 ಅಂತ ಆಗುತ್ತೆ. 38 ಅಂತ ಆಗುತ್ತೆ. ಇಲ್ಲಿ NB ಏನಾಗುತ್ತೆ ಅಂದರೆ, ಇಲ್ಲಿ NB ವ್ಯಾಲ್ಯೂ ಏನಾಗುತ್ತೆ ಅಂದರೆ, NB ವ್ಯಾಲ್ಯೂ NB ಏನಾಗುತ್ತೆ 25 ಡಿವೈಡೆಡ್ ಬೈ 46. 25 ಡಿವೈಡೆಡ್ ಬೈ 46 ಎಷ್ಟಾಗುತ್ತೆ, ಇಲ್ಲಿ 0.543 ಅಂತ ಆಗುತ್ತೆ. ಈಗ NA ವ್ಯಾಲ್ಯೂ 1.38 ಅಂತ ಆಗುತ್ತೆ, NB ವ್ಯಾಲ್ಯೂ 0.54 ಅಂತ ಆಗುತ್ತೆ. ಈ ರೀತಿ ನಾವೇನು ಮಾಡ್ಬೋದು, ಮೋಲ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಈಗ ನಾವೇನು ಮಾಡೋಣ, ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟ್, ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ಅನ್ನು ಕಂಡುಹಿಡ್ಕೊಳ್ಳೋಣ. ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್, ಇದನ್ನು ವಾಟರ್ನ ನಾನು ಏನಂತ ಹೇಳಿದ್ದೀನಿ, NA ಅಂತ ಹೇಳಿದ್ದೀನಿ. ಹಾಗಾದರೆ XA ಇಸ್ ಈಕ್ವಲ್ ಟು ಟೆಲ್ ಮಿ, NA ಡಿವೈಡೆಡ್ ಬೈ NA ಪ್ಲಸ್ NB ಅಂತ ಬರೆಯೋಣ. NA ಅಂದರೆ ಎಷ್ಟಾಗಿದೆ, NA ವ್ಯಾಲ್ಯೂ ಎಷ್ಟಿದೆ, NA ವ್ಯಾಲ್ಯೂ ಎಷ್ಟಿದೆ 1.38 ಅಂತ ಇದೆ. NA ವ್ಯಾಲ್ಯೂ ಎಷ್ಟಿದೆ 1.38 ಪ್ಲಸ್ ಇದೆಷ್ಟಾಗುತ್ತೆ, NB ವ್ಯಾಲ್ಯೂ 0.54 ಅಂತ ಆಗಿದೆ. 0.54 ಅಂತ ಆಗಿರುತ್ತೆ. ಹಾಗಾದರೆ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡೋಣ. ಕ್ಯಾಲ್ಕುಲೇಟ್ ತೆಗೆದುಕೊಳ್ಳಿ. 1.38 ಡಿವೈಡೆಡ್ ಬೈ ಇದು 1.38 ಅಂತ ಇದೆ. 1.38 ಅಂತ ಇದೆ ಡಿವೈಡೆಡ್ ಬೈ ಎಷ್ಟಾಗುತ್ತೆ, ಇದು ಪ್ಲಸ್ 0.54 ಎಷ್ಟಾಗುತ್ತೆ 1.98 ಅಂತ ಆಗುತ್ತೆ. ಹಾಗಾದರೆ ಈಗ ವ್ಯಾಲ್ಯೂ ಎಷ್ಟು ಸಿಗುತ್ತೆ ನೋಡೋಣ. 1.38 ಡಿವೈಡೆಡ್ ಬೈ 1.98 ಅಂತ ಇದೆ. ಎಷ್ಟು ಸಿಗುತ್ತೆ ಆನ್ಸರ್ ಅಂದರೆ XA ಎಷ್ಟು ಅಂದರೆ 0.69 ಅಂತ ಸಿಗುತ್ತೆ. ಹಾಗಾದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ವಾಟರ್ ಎಷ್ಟಿದೆ, 0.69 ಅಂತ ಇದೆ. ಅದೇ ರೀತಿ ಮೋಲ್ ಫ್ರ್ಯಾಕ್ಷನ್ ಆಫ್ ಇಥನಾಲ್ C2H6O ಎಷ್ಟಾಗುತ್ತೆ ನೋಡೋಣ. ಇಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಫಾರ್ಮುಲಾನ XB ಇಸ್ ಈಕ್ವಲ್ ಟು ಬಿ ಸರಿಯಾಗಿ ಬರೋಣ. XB ಇಸ್ ಈಕ್ವಲ್ ಟು ಏನಾಗ್ತಾ ಇದೆ ಇಲ್ಲಿ NB ಡಿವೈಡೆಡ್ ಬೈ NA ಪ್ಲಸ್ NB ಅಂತ ಆಗುತ್ತೆ. NA ಪ್ಲಸ್ NB ಎಷ್ಟಾಗುತ್ತೆ 1.98 ಅಂತ ಇದೆ. NB ಎಷ್ಟಿದೆ ಅಂದರೆ 0.58. NA ಪ್ಲಸ್ NB ಎಲ್ಲ ಕೂಡಿಸಿ ಎಷ್ಟಾಗುತ್ತೆ 1.98 ಅಂತ ಇದೆ. ಹಾಗಾದರೆ ಇದರ ವ್ಯಾಲ್ಯೂ ಏನಾಗುತ್ತೆ ನೋಡೋಣ. 0.58 ಡಿವೈಡೆಡ್ ಬೈ 1.98 ಅಂತ ಇದೆ. ಎಷ್ಟಾಗುತ್ತೆ ವ್ಯಾಲ್ಯೂಸು 0.29 ಅಂತ ಆಗುತ್ತೆ. 0.29 ಅಂತ ಆಗುತ್ತೆ. ಇದು ಏನು ವ್ಯಾಲ್ಯೂ 0.29 ಅಂತ ಆಗುತ್ತೆ. ಇದು ಏನು ಮೋಲ್ ಫ್ರ್ಯಾಕ್ಷನ್ ಆಫ್ B.